ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನಲ್ಲಿ ಒಂದು ಶಾಕಿಂಗ್ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು. ಅದೇನಪ್ಪ ಅಂದರೆ ಪಾಕಿಸ್ತಾನ್ ಆರ್ಮಿ ಮತ್ತು ಎಲ್ಲರೂ ಕೂಡ ಅಂದುಕೊಂಡಿದ್ದು ನವಾಜ್ ಶರೀಫ್ ಅವರನ್ನು ಮತ್ತೆ ಪ್ರಧಾನಿ ಮಾಡಲಾಗುತ್ತೆ, ಅವರೇ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಅಂತ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸೇನೆ ಏನು ಅಂದ್ಕೊಳ್ತೋ ಅದರ ಆಪೋಸಿಟ್ ಆಗಿದೆ. ಮತ್ತು ಈ ಕಡೆ ಇಮ್ರಾನ್ ಖಾನ್ ಅವರು ಕೂಡ ತಮ್ಮ ವಿಜಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ನಾವೇ ಗೆದ್ದಿರೋದು, ನಮಗೆ ವೋಟ್ ಹಾಕಿರೋದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಒಂದು ಜೈಲಲ್ಲಿ ಇದ್ಕೊಂಡೆ, ಅಂದರೆ ಅವರ ಪಕ್ಷ ಇರುತ್ತಲ್ವ PTI, ಆ ಪಕ್ಷದ ಕಾರ್ಯಕರ್ತರು ಒಂದು AI ಅನ್ನು ಬಳಸ್ಕೊಂಡು ಇವಾಗ ನೀವು ವಿಡಿಯೋನ ಏನು ನೋಡ್ತಿದ್ರು ಈ ರೀತಿಯಾದ ವಿಡಿಯೋನ ಹಂಚ್ಕೊಂಡಿದ್ದಾರೆ. ಅಂದರೆ AI ಮೂಲಕ ಕ್ರಿಯೇಟ್ ಮಾಡಿಕೊಂಡು ಅವರ ಅಭಿಮಾನಿಗಳು ಕ್ರಿಯೇಟ್ ಮಾಡಿರುವಂತಹ ಒಂದು ಅಫಿಷಿಯಲ್ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ ಇವಾಗ ನಮ್ಮ ಭಾರತದಲ್ಲಿ ಯಾರಾದರೂ ಚುನಾವಣೆಯನ್ನು ಗೆದ್ದರೆ ಚುನಾವಣೆ ಗೆದ್ದ ನಂತರ ಒಂದು ಭಾಷಣವನ್ನು ಕೊಡ್ತಾರಲ್ಲ, ಅದೇ ರೀತಿ ಇಮ್ರಾನ್ ಖಾನ್ ಅವರು ಕೂಡ ತಮ್ಮ ವಿಜಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಶಾಕ್ ಏನಪ್ಪ ಅಂದರೆ ಈ ಕಡೆ ನವಾಜ್ ಶರೀಫ್ ಅವರು ಕೂಡ ತಮ್ಮ ವಿಜಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅಂದರೆ ಇಂಡಿಪೆಂಡೆನ್ಸ್ ಅಂದರೆ PTI ಪಕ್ಷದಿಂದ ಎಲ್ಲರೂ ಕೂಡ ಚುನಾವಣೆಯನ್ನು ಎದುರಿಸಬೇಕಾಗಿತ್ತು. ಆದರೆ PTI ಪಕ್ಷ ಬ್ಯಾನ್ ಆಗಿರೋದ್ರಿಂದ ಮತ್ತು ಅದರ ಚಿಹ್ನೆ ಬ್ಯಾಟನ್ನು ಅದರ ಚಿಹ್ನೆಯಾಗಿ ಬಳಸ್ಕೊಳ್ತಿದ್ರು, ಅದರ ಚಿಹ್ನೆ ಕೂಡ ಬ್ಯಾನ್ ಆಗಿರೋದ್ರಿಂದ PTI ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಇಂಡಿಪೆಂಡೆಂಟ್ ಆಗಿ ಇವಾಗ ಭಾಗವಹಿಸಿದ್ದಾರೆ. ಅದರಲ್ಲಿ ಸರಿಸುಮಾರು 99 ಜನ ಗೆದ್ದಿದ್ದಾರೆ. ಸೊ ಇಂಡಿಪೆಂಡೆಂಟ್ ವೈಸ್ ನೋಡ್ಕೊಳ್ಳೋದಾದ್ರೆ ಅತಿ ದೊಡ್ಡ ಪಕ್ಷವಾಗಿ PTI ಹೊರಹೊಮ್ಮಬೇಕಾಗಿತ್ತು. ಆದರೆ PTI ಹೊರಹೊಮ್ಮೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿರೋದು. ನವಾಜ್ ಶರೀಫ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ 250 ಏನು ಎಲೆಕ್ಷನ್ ಆಗಿದೆಯೋ ಅದಕ್ಕೆ ಮೆಜಾರಿಟಿ ಬೇಕಾಗಿರೋದು 133. ಅದರಲ್ಲಿ ನವಾಜ್ ಶರೀಫ್ ಅವರ ಪಾರ್ಟಿಗೆ 71 ಸೀಟ್ ಅನ್ನೋದು ಬಂದಿದೆ. ಸೊ ನಮ್ಮದೇ ಲಾರ್ಜೆಸ್ಟ್ ಪಾರ್ಟಿ ಅಂದರೆ ಇವಾಗ ಇಂಡಿಪೆಂಡೆಂಟ್ಸ್ 99 ಜನ ಇದ್ರೂ ಕೂಡ ಅವ್ರದ್ದು ಅಫಿಷಿಯಲ್ ಆಗಿ ಒಂದು ಪಾರ್ಟಿ ಅಂತ ಕರೆಯಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನವಾಜ್ ಶರೀಫ್ ಅವರು ನಮಗೆ 71 ಸೀಟ್ ಬಂದಿದೆ, ಪಾಕಿಸ್ತಾನ್ ಜನ ನಮ್ಮನ್ನು ಚೂಸ್ ಮಾಡಿದ್ದಾರೆ, ಸೊ ನಾವು ಬೇರೆ ಪಕ್ಷಗಳ ಜೊತೆ ಸೇರಿಕೊಂಡು ಅಂದರೆ PPP ಅನ್ನುವ ಪಕ್ಷ 53 ಸೀಟ್ಗಳನ್ನು ಗೆದ್ದಿದೆ. ಮತ್ತು ಅದರ್ಸ್ ಇವಾಗ ಸಹಜವಾಗಿ ಇಮ್ರಾನ್ ಖಾನ್ ಪಾರ್ಟಿ, ನವಾಜ್ ಶರೀಫ್ ಅವರ ಪಾರ್ಟಿ ಬಿಟ್ಟು ಇನ್ನೂ ಕೆಲವೊಂದು ಚಿಕ್ಕ ಚಿಕ್ಕ ಪಾರ್ಟಿಗಳವರೆಲ್ಲ ಸೇರಿ 27 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸೇರಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ನವಾಜ್ ಶರೀಫ್ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದರೆ ಇಮ್ರಾನ್ ಖಾನ್ ಅವರ ಪಾರ್ಟಿಗೆ ಅಂದರೆ ಅವರ ಪಾರ್ಟಿ ಅಂತ ಹೇಳಕ್ಕಾಗೋದಿಲ್ಲ, ಇಂಡಿಪೆಂಡೆನ್ಸ್ ಅತಿ ಹೆಚ್ಚಾಗಿ ಗೆದ್ದಿದ್ರು ಕೂಡ ಅಲ್ಲಿ ಪ್ರಧಾನಿ ಆಗೋದು ನವಾಜ್ ಶರೀಫ್, ಯಾಕಂದ್ರೆ ಪಾಕಿಸ್ತಾನ್ ಸೇನೆ ಕೂಡ ಅದನ್ನೇ ಬಯಸಿತ್ತು. ಮತ್ತೆ ಹಲವಾರು ಕಡೆ ಸೇನೆನೇ ಚುನಾವಣೆ ಬೂತ್ಗಳಿಗೆ ಹೋಗಿ ವೋಟಿಂಗ್ ಸ್ಕ್ಯಾಮ್ಗಳು ಮಾಡಿದಿರೋದು ಕೂಡ ಕೆಲವೊಂದು ಕಡೆ ಕಂಡು ಬಂದಿದೆ. ಮತ್ತೆ ಎಲೆಕ್ಷನ್ ಕಮಿಷನ್ ಕೂಡ ಫೇರ್ ಆಗಿ ಅಂದರೆ ನಿಜವಾಗಿ ಟ್ರಾನ್ಸ್ಪರೆಂಟ್ ಆಗಿ ಎಲೆಕ್ಷನ್ ಅನ್ನೋದು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಚುನಾವಣೆ ನಡೆದ್ರೂ ಕೂಡ ನಡೀದಿದ್ದಂಗೆ ಇರುತ್ತೆ. ಅಂದರೆ ಅಲ್ಲಿನ ಸೇನೆ ಏನು ಅಂದ್ಕೊಳ್ಳುತ್ತೋ ಅದನ್ನೇ ಅವ್ರು ಯಾರು ಅಂದ್ಕೊಳ್ತಾರೋ ಅವ್ರನ್ನೇ ಪ್ರಧಾನಿ ಮಾಡೋದು. ಇನ್ನೊಂದು ಕಡೆ ನೋಡೋದಾದರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಬಲೂಚಿಸ್ತಾನ್ನ ಹೇಗಾದರೂ ಮಾಡಿ ಸ್ವತಂತ್ರ ದೇಶ ಮಾಡಬೇಕು ಅಂತ ನೋಡ್ತಿದ್ದಾರೆ. ಮತ್ತು ಟೆರರಿಸಮ್ ಅನ್ನೋದು ಅಲ್ಲಿ ಮತ್ತಷ್ಟು ಜಾಸ್ತಿ ಆಗ್ತಿದೆ. ಸೊ ಇವಾಗ ನವಾಜ್ ಶರೀಫ್ ಅವರು ಏನು ಮಾಡ್ತಾರೆ ಅಂದರೆ ಇಂಡಿಪೆಂಡೆನ್ಸ್ ಯಾರ್ಯಾರು ಗೆದ್ದಿದ್ದಾರೋ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಇವರ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಇನ್ನೊಂದು PPP ಅನ್ನುವ ಪಕ್ಷದ ಹತ್ರ ಸರಿಸುಮಾರು 53 ಸೀಟ್ ಇದೆಯಲ್ವಾ, ಅವರನ್ನು ಇವರ ಪಕ್ಷಕ್ಕೆ ಸೇರಿಸ್ಕೊಂಡು ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಚಾನ್ಸ್ ಇದೆ. ಆದರೆ ಇಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಏನು ಮಾಡ್ತಾರೆ, ಯಾವ ರೀತಿ ಪ್ರತಿಕಾರವನ್ನು ತೀರಿಸ್ಕೊಳ್ತಾರೆ, ಅಥವಾ ಇಮ್ರಾನ್ ಖಾನ್ನ ಜೈಲಿಂದ ವಾಪಸ್ ಕರ್ಕೊಬಂದು ಅವ್ರನ್ನೇ ಮತ್ತೆ ಪ್ರಧಾನಿ ಮಾಡ್ತಾರಾ ಕಾದು ನೋಡಬೇಕು. ಏನೇ ಆಗಲಿ ಪಾಕಿಸ್ತಾನಲ್ಲಿ ಚುನಾವಣೆ ನಡೆದ್ರೂ ಕೂಡ ನಡೆದಿದ್ರು ಕೂಡ ನಡೆದಂಗಿದೆ. ಈ ಕಡೆ ಇಮ್ರಾನ್ ಖಾನ್ ಅವರು ಕೂಡ ತಾವು ಗೆದ್ದಿದ್ದೀವಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಈ ಕಡೆ ನವಾಜ್ ಶರೀಫ್ ಅವರು ಕೂಡ ತಾವು ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಯಾರು ರಚನೆ ಮಾಡ್ತಾರೆ ಅಂತ ಕಾದು ನೋಡಬೇಕು. ಮ್ಯಾಕ್ಸಿಮಮ್ ರಚನೆ ಮಾಡುವಂಥದ್ದು ನವಾಜ್ ಶರೀಫ್ ಅವರೇ, ಯಾಕಂದರೆ ನವಾಜ್ ಶರೀಫ್ ಅವ್ರಿಗೆ ಸೇನೆಯ ಬೆಂಬಲ ಇದೆ ಪಾಕಿಸ್ತಾನಲ್ಲಿ. ಪಾಕಿಸ್ತಾನ್ ಸೇನೆ ಏನು ಹೇಳುತ್ತೋ ಅದೇ ನಡೆಯುವಂಥದ್ದು. ಪಾಕಿಸ್ತಾನ್ ಸೇನೆ ಯಾವ ಯುದ್ಧದಲ್ಲೂ ಕೂಡ ಇದುವರೆಗೂ ಗೆದ್ದಿಲ್ಲ, ಆದರೆ ಪಾಕಿಸ್ತಾನ್ ಸೇನೆ ಯಾವ ಚುನಾವಣೆಯಲ್ಲೂ ಕೂಡ ಇದುವರೆಗೂ ಸೋತಿಲ್ಲ ಅಂತ ಹೇಳ್ಬೋದು. ಏನೇ ಆಗಲಿ ನಿಮಗೇನು ಅನಿಸುತ್ತೆ ಅಂದರೆ ಇವಾಗ ನೀವು ವಿಡಿಯೋಗಳಲ್ಲಿ ನೋಡ್ತಿರ್ಬೋದು ಪಾಕಿಸ್ತಾನ್ ಸೇನೆ ಯಾವ ರೀತಿ ಎಲೆಕ್ಷನ್ ಕಮಿಷನನ್ನು ಭಯಪಡಿಸಿ ಎಲ್ಲ ಯಾವ ರೀತಿ ಒಳಗಡೆ ಎಂಟ್ರಿ ಕೊಡ್ತಿರುತ್ತೆ ಅಂತ. ತುಂಬ ಅಂದರೆ ತುಂಬ ಪಾಕಿಸ್ತಾನಲ್ಲಿ ಮೋಸ ಆಗ್ತಿದೆ, ಚುನಾವಣೆಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂದರೆ ಇಮ್ರಾನ್ ಖಾನ್ ಅವರು ಮತ್ತೆ ಪ್ರಧಾನಿ ಆಗ್ಬೋದಾ ಅಥವಾ ನವಾಜ್ ಶರೀಫ್ ಅವರು ಮತ್ತೆ ಪ್ರಧಾನಿ ಆಗ್ಬೋದಾ? ನಿಮಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.